ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಮದುವೆ ಮನೆ ಅಂದಮೇಲೆ ತೊಂಡೆಕಾಯಿನ ಪಲ್ಯ ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಬಹಳಷ್ಟು ಮದುವೆಗಳಲ್ಲಿ ಈ ರೀತಿಯಾದಂಥ ತೊಂಡೆಕಾಯಿ ಪಲ್ಯನ ಮಾಡ್ತಾರೆ. ಊಟಕ್ಕೂ ಅಷ್ಟೇ ತೊಂಡೆಕಾಯಿ ಪಲ್ಯ ಬಹಳ ರುಚಿ ಕೊಡುತ್ತೆ. ಇನ್ನು ಮನೆಗಳಲ್ಲಿ ಮಾಡೋದಾದರೆ ಈ ರೀತಿಯಾದಂಥ ತೊಂಡೆಕಾಯಿ ಪಲ್ಯ ಊಟಕ್ಕೂ ನೆಂಚ್ಕೋಬೋದು, ಚಪಾತಿಗೆ ಜೊತೆಗೆ ಮುದ್ದೆಗೆ ನೆಂಚ್ಕೊಳ್ಳೋದಕ್ಕೂ ಬಹಳ ಸೊಗಸಾಗಿರುತ್ತೆ. ಹಾಗೆ ಬನ್ನಿ ಇವತ್ತು ಈ ಒಂದು ವಿಡಿಯೋ ಮೂಲಕ ಮದುವೆ ಮನೆಗಳಲ್ಲಿ ಮಾಡ್ತಕ್ಕಂಥ ತೊಂಡೆಕಾಯಿ ಪಲ್ಯ ಯಾವ ರೀತಿ ಮಾಡ್ತಾರೆ, ಹಾಗೆ ಬೇಕಾದಂಥ ಪದಾರ್ಥಗಳೇನು ಅಂತ ತಿಳ್ಕೊಳ್ಳೋಣ. ಮತ್ತೊಂದು ವಿಶೇಷ ಏನು ಅಂದರೆ, ಈ ಒಂದು ತೊಂಡೆಕಾಯಿ ಪಲ್ಯದಲ್ಲಿ ನಾವು ಈರುಳ್ಳಿ ಆಗ್ಬೋದು, ಬೆಳ್ಳುಳ್ಳಿ ಆಗ್ಬೋದು ಉಪಯೋಗಿಸ್ತಾ ಇಲ್ದಿರೋದ್ರಿಂದ ಯಾರೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅವ್ರಿಗೆ ಖಂಡಿತ ಈ ತೊಂಡೆಕಾಯಿ ಪಲ್ಯ ಬಹಳ ಉಪಯೋಗ ಆಗುತ್ತೆ. ತೊಂಡೆಕಾಯಿ ಪಲ್ಯ ಮಾಡೋದಕ್ಕೋಸ್ಕರ ಮೊದಲಿಗೆ ನಾವಿಲ್ಲಿ ಅರ್ಧ kg ತೊಂಡೆಕಾಯಿನ ತೊಗೊಂಡು ಈ ರೀತಿ ಒಂದು ತೊಂಡೆಕಾಯಲ್ಲಿ 4 ಭಾಗಗಳಾಗಿ ಮಾಡ್ಕೊಂಡಿದ್ದೀವಿ. ಹಾಗೆ ಎಣ್ಣೆ 4 ಟೇಬಲ್ ಸ್ಪೂನಷ್ಟು, ತೆಂಗಿನಕಾಯಿ ತುರಿ 5ರಿಂದ 6 ಟೇಬಲ್ ಸ್ಪೂನ್, ಬ್ಯಾಡಗಿ ಮೆಣಸಿನ್ಕಾಯಿ 6, ಖಾರದ ಮೆಣಸಿನಕಾಯಿ 4, ಕಡಲೆಬೇಳೆ 2 ಟೀ ಸ್ಪೂನಷ್ಟು, ಉದ್ದಿನಬೇಳೆ 2 ಟೀ ಸ್ಪೂನಷ್ಟು, ಜೀರಿಗೆ 1 ಟೀ ಸ್ಪೂನಷ್ಟು, ಸಾಸಿವೆ 1 ಟೀ ಸ್ಪೂನಷ್ಟು, ಅರಿಶಿಣದ ಪುಡಿ ಅರ್ಧ ಟೀ ಸ್ಪೂನಷ್ಟು, ಹಾಗೆ ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀವಿ. ಕರಿಬೇವು ಸೊಪ್ಪು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟೇ ನಿಮಗೆ ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗೆ ಬನ್ನಿ ಈಗ ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಬೇಕಾದಂಥ ಪದಾರ್ಥಗಳನ್ನೆಲ್ಲ ನೋಡ್ಕೊಂಡಾದ ನಂತರ ಒಂದು ಕುಕ್ಕರ್ಗೆ ನಾವು ಕಟ್ ಮಾಡಿದಂಥ ತೊಂಡೆಕಾಯಿನ ಸೇರಿಸ್ಕೊಳ್ತಾ ಇದ್ದೀವಿ. ತೊಂಡೆಕಾಯಿ ಸ್ವಲ್ಪ ಕಾಯಿರಬೇಕು, ಆದರೂ ಹಣ್ಣಾಗಿದ್ದರೂ ಏನೂ ತೊಂದರೆ ಇಲ್ಲ, ಉಪಯೋಗಿಸ್ಕೋಬೋದು. ಹಾಗೆ 1 ಕಪ್ನ ಅಳತೆಯ ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಒಂದು 200 ml ನೀರನ್ನು ಸೇರಿಸ್ಕೊಂಡ್ವಿ. ಅರ್ಧ ಟೀ ಸ್ಪೂನಷ್ಟು ನಾವು ಅರಿಶಿಣದ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಉಪ್ಪನ್ನು ಸೇರಿಸಾದ ನಂತರ ಒಮ್ಮೆ ಬೆರೆಸ್ಕೊಳ್ಳಿ. ಈ ರೀತಿಯಾಗಿ ಬೆರೆಸಾದ ನಂತರ ನಾವೀಗ 1 ವಿಸಲ್ನ ಕೂಗಿಸ್ಕೋಬೇಕಾಗತ್ತೆ. ಈಗ ಕುಕ್ಕರು 1 ವಿಸಲ್ ಬಂದಾಯಿತು. ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಈ ಕುಕ್ಕರ್ ತಣ್ಣಗಾಗ್ತಕ್ಕಂಥ ಸಮಯದಲ್ಲಿ ಈ ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ಬೇಕಾದಂಥ ಮಸಾಲ ಪುಡಿನ ರೆಡಿ ಮಾಡ್ಕೋಬೇಕಾಗತ್ತೆ. ಮಸಾಲಾನ ಹುರಿದು ಪುಡಿ ಮಾಡ್ಕೊಳ್ಳೋದಕ್ಕೂ ಮೊದಲೇ ನಾವು ಹುಣಸೆಹಣ್ಣು ಸ್ವಲ್ಪ ಹೊತ್ತು ನೆನೆಸಿ ಕಿವುಚ್ಕೋಬೇಕಾಗತ್ತೆ. ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸಿ ನಾವು ಹುಣಸೆಹಣ್ಣನ್ನು ನೆನೆಸ್ಕೊಳ್ತಾ ಇದ್ದೀವಿ. ತದನಂತರ ಕಿವುಚಿದಂಥ ಹುಣಸೆಹಣ್ಣು ನೀರನ್ನ ಪಲ್ಯಕ್ಕೆ ಸೇರಿಸ್ಕೊಳ್ತೀವಿ. ನಂತರ ಈಗ ಒಂದು ಪುಟ್ಟದಂಥ ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಬಿಸಿಯಾದಂಥ ಬಾಣಲಿಗೆ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ 1 ಟೀ ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ 1 ಟೀ ಸ್ಪೂನಷ್ಟು ಉದ್ದಿನಬೇಳೆನೂ ಸೇರಿಸ್ಕೊಳ್ತಾ ಇದ್ದೀವಿ. ಅರ್ಧ ಟೀ ಸ್ಪೂನಷ್ಟು ಸಾಸಿವೆನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಸಾಸಿವೆನೂ ಸೇರಿಸಾದ ನಂತರ ಒಂದು 3ರಿಂದ 4 ನಿಮಿಷ ಲೋ ಫ್ಲೇಮಲ್ಲೇ ನಾವು ಇದನ್ನೆಲ್ಲ ಹುರ್ಕೋಬೇಕಾಗತ್ತೆ. ಈ ರೀತಿ ಸಾಸಿವೆನೂ ಸೇರಿಸಾದ ನಂತರ ಒಂದು 2 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಇದನ್ನೆಲ್ಲ ಹುರ್ಕೋಬೇಕಾಗತ್ತೆ. ಅಥವಾ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಈ ರೀತಿ ಚಿಟಪಟ ಅಂತ ಸೌಂಡ್ ಬರುತ್ತೆ, ಅಲ್ಲಿವರೆಗೂ ನೀವು ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ 2 ನಿಮಿಷಗಳ ಕಾಲ ಹುರಿದಂಥ ಈ ಪದಾರ್ಥನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಬಿಸಿಯಾಗಿರ್ತಕ್ಕಂಥ ಬಾಣಲಿಗೆ ಖಾರದ ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ನಾವು ತೊಗೊಂಡಂಥ 6 ಬ್ಯಾಡಗಿ ಮೆಣಸಿನ್ಕಾಯಿನೂ ಸೇರಿಸ್ಕೊಳ್ತಾ ಇದ್ದೀವಿ. ಸ್ವಲ್ಪ ಎಣ್ಣೆನ ಮೇಲೆ ಈ ರೀತಿ ಸೇರಿಸ್ಕೋಬೇಕಾಗತ್ತೆ. ಇದನ್ನು ಸಹ 1ರಿಂದ 2 ನಿಮಿಷ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ. ಈಗ ಇಲ್ಲಿ 1ರಿಂದ 2 ನಿಮಿಷದ ಒಳಗಡೆ ನಾವು ಈ ಮೆಣಸಿನ್ಕಾಯಿನ ಹುರಿದಾಯಿತು. ಫ್ಲೇಮ್ನ ಆಫ್ ಮಾಡಿಕೊಂಡು ಈ ಹುರಿದಂಥ ಮೆಣಸಿನ್ಕಾಯಿನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ನಂತರ ಈ ಹುರಿದಂಥ ಪದಾರ್ಥನ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ಸ್ವಲ್ಪ ಮಟ್ಟಕ್ಕೆ ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀವಿ. ನಂತರ ನಾವು ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ತೆಂಗಿನಕಾಯಿ ತುರಿನೂ ಸೇರಿಸಿ ಮತ್ತಷ್ಟು ನಾವು ರುಬ್ಬಿ ಪುಡಿ ಮಾಡ್ಕೋಬೇಕಾಗತ್ತೆ. ತೆಂಗಿನಕಾಯಿ ತುರಿನೂ ಸಹ ಸೇರಿಸಿ ಈ ಒಂದು ಹದಕ್ಕೆ ನಾವು ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ಕುಕ್ಕರು ಸಹ ತಣ್ಣಗಾಗಿದೆ. ಈಗ ಕುಕ್ಕರ್ ಲಿಡ್ನ ಓಪನ್ ಮಾಡಿ ನಂತರ ನೀರು ಮತ್ತು ತೊಂಡೆಕಾಯಿನ ಬೇರೆ ಬೇರೆ ಮಾಡ್ಕೋಬೇಕಾಗತ್ತೆ.
ಈ ರೀತಿ ಕುಕ್ಕರಿಂದ ನೀರು ಮತ್ತು ತೊಂಡೆಕಾಯಿನ ಬೇರ್ಪಡಿಸಿದ ನಂತರ ನಾವೀಗ ಪಲ್ಯಕ್ಕೆ ಬೇಕಾದಂಥ ಒಗ್ಗರಣೆಯನ್ನು ಮಾಡ್ಕೋಬೇಕಾಗತ್ತೆ. ಈಗ ಒಗ್ಗರಣೆಯನ್ನು ಮಾಡೋದಕ್ಕೋಸ್ಕರ ಈ ರೀತಿಯಾದಂಥ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಬಿಸಿಯಾದಂಥ ಬಾಣಲಿಗೆ ಒಗ್ಗರಣೆಗೆ ಎಣ್ಣೆನ ಸೇರಿಸ್ಕೊಳ್ಳೋಣ. ನಂತರ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಕಡಲೆಬೇಳೆ ಜೊತೆಗೆ ಉದ್ದಿನಬೇಳೆ, ನಂತರ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಒಂದು 30 ಸೆಕೆಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ 30 ಸೆಕೆಂಡು ಫ್ರೈ ಮಾಡಿದ ನಂತರ ನಾವು ಮಿಕ್ಸಿ ಜಾರಲ್ಲಿ ಮಾಡಿದಂಥ ಪುಡಿನ ಸೇರಿಸ್ಕೊಳ್ಳೋಣ. ಈ ರೀತಿ ಪುಡಿನೂ ಸೇರಿಸಿ ಒಂದು 2 ನಿಮಿಷ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ 2 ನಿಮಿಷ ನಾವು ಲೋ ಫ್ಲೇಮಲ್ಲೇ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಾಯಿತು. ನಂತರ ಹುಣಸೆಹಣ್ಣನ್ನು ನೆನೆಸಿ ಕಿವುಚಿದಂಥ ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನಾವು ಮೊದಲೇ ತೊಂಡೆಕಾಯಿಗೂ ಸಹ ಸ್ವಲ್ಪ ಉಪ್ಪನ್ನು ಸೇರಿಸಿ ಬೇಯಿಸ್ಕೊಂಡಿದ್ವಿ. ಈಗ ರುಚಿಗೆ ತಕ್ಕಷ್ಟು ಇಲ್ಲೂ ಸಹ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಉಪ್ಪನ್ನು ಸೇರಿಸಿದ ನಂತರ ಒಮ್ಮೆ ನೀಟಾಗಿ ಬೆರೆಸ್ಕೊಂಡು ಒಂದು 2 ನಿಮಿಷ ಲೋ ಫ್ಲೇಮಲ್ಲೇ ಇದನ್ನೆಲ್ಲ ಕುದಿಸ್ಕೋಬೇಕಾಗತ್ತೆ. ಕಿವುಚಿದಂಥ ಹುಣಸೆಹಣ್ಣು ನೀರು ಹಾಗೆ ಉಪ್ಪನ್ನು ಸೇರಿಸಿ 2 ನಿಮಿಷ ಈ ರೀತಿ ಬಿಸಿ ಮಾಡಿಕೊಂಡು ಚೆನ್ನಾಗಿ ಬೆರೆಸ್ಕೊಂಡಿದ್ದೀವಿ. ಈಗಿಲ್ಲಿ ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ಬೇಕಾದಂಥ ಮಸಾಲ ಗೊಜ್ಜು ರೆಡಿಯಾಗಿದೆ. ಈಗ ಬೇಯಿಸಿದಂಥ ತೊಂಡೆಕಾಯಿನ ಬಾಣಲೆಗೆ ಸೇರಿಸಿ ಬೆರೆಸ್ಕೋಬೇಕಾಗತ್ತೆ. ಈ ರೀತಿ ತೊಂಡೆಕಾಯಿನ ಸೇರಿಸಿ ಒಮ್ಮೆ ನೀಟಾಗಿ ನಾಜೂಕಾಗಿ ಬೆರೆಸ್ಕೊಳ್ಳಿ. ತೊಂಡೆಕಾಯಿ ಪಲ್ಯ ಬಹಳ ರುಚಿಯಾದಂಥ ಪಲ್ಯ. ಈ ರೀತಿಯಾದಂಥ ಮಸಾಲಾನ ಸೇರಿಸಿ ತೊಂಡೆಕಾಯಿನೂ ಚೆನ್ನಾಗಿ ಬೇಯಿಸಿ ಪಲ್ಯ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಬಹಳ ಅಂದರೆ ಬಹಳ ಸೊಗಸಾಗಿರುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ತೊಂಡೆಕಾಯಿ ಪಲ್ಯ ಒಂದು ಹದಕ್ಕೆ ರೆಡಿ ಆಯಿತು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆರೆಸಿದ ನಂತರ ನಾವೊಂದು 2 ನಿಮಿಷ ಬಿಸಿ ಮಾಡ್ತಾ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ಪಲ್ಯ ಬಿಸಿ ಆಗುತ್ತೆ ಮತ್ತು ತೊಂಡೆಕಾಯಿಗೆ ಮಸಾಲನೂ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಈ ರೀತಿ ರುಚಿಕರವಾಗಿ ಒಮ್ಮೆ ತೊಂಡೆಕಾಯಿ ಪಲ್ಯ ಮಾಡಿ ನೋಡಿ. ಇದನ್ನು ಊಟಕ್ಕೆ ನಂಚ್ಕೋಬೇಕು ಅಂತಿನಿಲ್ಲ, ಹಾಗೇನೂ ತಿನ್ನೋದಕ್ಕೆ ಬಹಳ ಅಂದರೆ ಭಾಳ ಸೊಗಸಾಗಿರುತ್ತೆ. ಒಂದು ರೀತಿ ಸ್ಟಾರ್ಟರ್ಸ್ ಥರನೇ ಇದನ್ನು ಸಹ ನೀವು ಸರ್ವ್ ಮಾಡಿ ತಿನ್ಬೋದು. ಅಷ್ಟು ಬಹಳ ರುಚಿ ಉಳ್ತಕ್ಕಂಥ ತೊಂಡೆಕಾಯಿ ಪಲ್ಯ ಇದು. ಈಗಿಲ್ಲಿ ಇದೇ ರೀತಿಯಾಗಿ ಎಡೆಬಿಡದೆ ನಾವು 2 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಈ ರೀತಿ ಮಿಕ್ಸ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬಿಸಿ ಬಿಸಿಯಾದಂಥ ತೊಂಡೆಕಾಯಿ ಪಲ್ಯ ಭಾಳ ಸೊಗಸಾಗಿ ರೆಡಿಯಾಗಿದೆ. ಮದುವೆ ಮನೆ ಶೈಲಿಲಿ ಈ ತೊಂಡೆಕಾಯಿ ಪಲ್ಯ ಮಾಡಿರೋದ್ರಿಂದ ರುಚಿನೂ ಅಷ್ಟೇ ಸೊಗಸಾಗಿರುತ್ತೆ. ಆದಷ್ಟು ಯಾವುದೇ ಒಂದು ಪಲ್ಯ ಆಗ್ಬೋದು, ಬಿಸಿಲೇ ಊಟ ಮಾಡೋದ್ರಿಂದ, ಬಿಸಿಲೇ ತಿನ್ನೋದ್ರಿಂದ ಅದರ ರುಚಿ ಮತ್ತಷ್ಟು ಹೆಚ್ಚುತ್ತೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಹಾಗಿದ್ರೆ ಇವತ್ತು ನಾ ಮಾಡಿ ತಿಳಿಸಂಥ ಈ ಮದುವೆ ಮನೆ ಶೈಲಿಯ ತೊಂಡೆಕಾಯಿ ಪಲ್ಯ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗಿ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.